ಏನ್ ಕಥೆ ಆಗಿದೆ? ನನ್ನ ಮೂಗ್ ಬಟ್ಟನೆ ಒಂದು ದೊಡ್ಡ ಕಥೆ ಆಗಿದೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ. ಯಾರೆಲ್ಲ ನಾನು ಹೊಸ್ದಾಗಿ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವೀಡಿಯೋಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ನ ನೀವು ನೋಡ್ಬೋದು. ನಮ್ಮತ್ತೆ ಇವತ್ತು ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಅಮ್ಮ ಮಧ್ಯಾಹ್ನ ಸಾಂಬಾರಿಗೆ ಅವರೆಕಾಳು ಬಿಡಿಸ್ತಿದ್ದಾರೆ ನೋಡಿ. ಇಲ್ಲಿ ಏನು ಮಾಡ್ತಾಯಿದ್ದೀರಮ್ಮ? ಏನು ಅವರೆಕಾಳು ಸಾರು, ಆಲೂಗೆಡ್ಡೆ ಬದನೆಕಾಯಿ ಯಾಕೆ ಮಾಡ್ತೀರಾ ಮಧ್ಯಾಹ್ನ ಸಾಂಬಾರಿಗೆ? ಸಿಟಿಗ ಮೂಗ್ಬಟ್ಟಿ ಈಗ ತಗೊಂಡ್ರೆ ತಗೊಂಡ್ರಲ್ಲಮ್ಮ? ಅಯ್ಯೋ ಈಗ 3 ತಿಂಗಳಾಯ್ತು, ಅಲ್ಲೇ ಮುರಿದೋಯ್ತದು. ಎಷ್ಟು ವರ್ಷಕ್ಕಿಲ್ಲಾರು ಒಂದು 3-4 ಜೊತೆ ತಗೋತಾರೆ ಮುಗ್ನತ್ತು, ಅದು ಉಳಿಯೋದೇ ಇಲ್ಲ. ಮುರಿದೇ ಹೋಯ್ತದ, ಏನು ಗೊತ್ತಿಲ್ಲ ಎಷ್ಟು ಸಲ ತಗೊಂಡ್ರು ಅಷ್ಟು. ಈಗ ತಾನಿದಲ್ವಾ 15 ದಿವಸ ಆಯಿತು. 15 ದಿವಸದಲ್ಲಿ ಮುಗ್ನತ್ತು ತಂದಿರೋದು, ಆಗಲೇ ಮುರ್ಕೊಬ್ಬವ್ರೆ. ಹಾಗಾದ್ರೆ ಮಧ್ಯಾಹ್ನ ಹೋಗೋಣ 3 ಗಂಟೆಗೆ. ವರಲಕ್ಷ್ಮಿ ಹಬ್ಬಕ್ಕೆ ಸಾಮಾನು ಕೂಡ ತರಬೇಕು. ಹಾಗೇನೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಅಮ್ಮಂಗೆ ಹಾಗೆ ಮುಗ್ನ ತೊಗೊಂಡು ಬರಬೇಕು. ಸರಿ ಆಯಿತು, ರೆಡಿ ಆಗಿ ಮುಗ್ನತ್ತು ಇವಾಗ ಹಾಕಿಲ್ವ? ಅಂದರೆ ಮುರಿದೋಯ್ತಲ್ಲ, ನಾನು ಹೋಗ್ಬಿಟ್ಟಿದೆ ಒಂದು ದೊಡ್ಡ ಕತೆ ಆಗ್ಬಿಡಿ. ಇಲ್ಲಿ ಕತೆ ಮಾತಾಡಿ. ಏನು ಕತೆ ಆಗಿದೆ? ನನ್ನ ಮೂಗ್ ಬಟ್ಟನೆ ಒಂದು ದೊಡ್ಡ ಕತೆ ಆಗಿದೆ. ಓಕೆ, ಫೈನಲಿ ನಾನು ರೆಡಿ ಆಗಿದ್ದೀನಿ ಅಮ್ಮ ಮುಗ್ನ ತರಕ್ಕೆ ಹೋಗೋಕ್ಕೆ ಸಿಟಿಗೆ. ಇವಾಗ ಬಂದು ಟೈಮು 3:15 ಆಗಿದೆ. ಅಮ್ಮ ರೆಡಿ ಆಗ್ತಿದ್ದಾರೆ ಒಳಗಡೆ. ಸೊ ಅವ್ರು ರೆಡಿ ಆಗಿದ ತಕ್ಷಣ ನಾವು ಸಿಟಿಗೆ ಹೋಗ್ಬೇಕು ಇವಾಗ. ನನ್ನ ಬೈಕಲ್ಲಿ ಎಲ್ಲ ಕಡೆ ಮಗು ಇರೋದ್ರಿಂದ ಅವನ ಬಟ್ಟೆನೇ ಎಲ್ಲ ಕಡೆ ಹಾಕಿರ್ತಾರೆ, ಕಾರಲ್ಲಿ ಬೈಕಲ್ಲಿ ಎಲ್ಲ ಕೂಡ ಹಾಕಿರ್ತಾರೆ. ಸರಿ ತೆಗ್ದುಬಿಟ್ಟು ಹೋಗೋಣ ಬನ್ನಿ. ಇವಾಗ ನಾವು ಮನ್ನರ್ಸ್ ಮಾರ್ಕೆಟ್ ಹತ್ರ ಇರುವ ಶಂಕರ್ ಶೆಟ್ಟಿ ಜ್ಯುವೆಲ್ಲರಿಗೆ ಹೋಗಿದ್ವಿ. ಏಕೆಂತಂದರೆ ನಾವು ಜ್ಯುವೆಲ್ಲರಿ ಅಶೋಕ ರೋಡ್ಗೆ ಹೋಗೋಕ್ಕಾಗಲ್ಲ, ಮನ್ನರ್ಸ್ ಮಾರ್ಕೆಟಲ್ಲಿ ನಮಗೆ ಕೆಲಸ ಇರೋದ್ರಿಂದ ನಾನು ಶಂಕರ್ ಶೆಟ್ಟಿಗೆ ಕರ್ಕೊಂಡು ಹೋದೆ. ಅಲ್ಲಿ ಬಂದು ಅಮ್ಮಂಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಕಲೆಕ್ಷನ್ನು. ಅವರಿಗೆ ಮೂಗ್ ಬಟ್ಟೆಯಲ್ಲಿ ಜಾಸ್ತಿ ಅಲ್ಲಿ ಕಲೆಕ್ಷನ್ ಸಿಗಲಿಲ್ಲ. ಅಮ್ಮಂಗೆ ಬಂದು ವೈಟ್ ಹಳ್ಳು ದಪ್ಪಕ್ಕೆ ಬೇಕಿತ್ತು. ಅಲ್ಲಿ ಸ್ಮಾಲ್ ಇತ್ತು ಮತ್ತು ಬರೀ ಗೋಲ್ಡಲ್ಲಿತ್ತು. ಸೊ ಹಳ್ಳಲ್ಲಿ ಸಿಗಲಿಲ್ಲ ನನಗೆ. ಹಾಗಾಗಿ ನಾವು ಅಲ್ಲಿ ಬೇಡ, ನೆಕ್ಸ್ಟು ಎಲ್ಲಾದರೂ ತೊಗೊಳ್ಳೋಣ ಅಂತೇಳಿ ಅಲ್ಲಿಂದ ಬಂದುಬಿಟ್ವಿ. ಆದ್ರೂ ಅಲ್ಲಿ ಬಂದು ಜ್ಯುವೆಲ್ಲರಿ ಕಲೆಕ್ಷನ್ ಚೆನ್ನಾಗೇ ಇತ್ತು. ಬಟ್ ಅಮ್ಮಂಗೆ ಬಂದು ಮೂಗ್ನತ್ತು ಸೂಟ್ ಆಗಲಿಲ್ಲ. ಅಲ್ಲಿ ಸರಿ ಅಂತ ಹೇಳಿ ನಮಗೆ ಮನ್ನರ್ಸ್ ಮಾರ್ಕೆಟಲ್ಲಿ ತುಂಬ ಕೆಲಸ ಇತ್ತು. ಆ ಸಾಮಾನುಗಳೆಲ್ಲ ತೊಗೊಬೇಕಿತ್ತು. ಒಂದೇ ಸಲ ವರಲಕ್ಷ್ಮಿ ಹಬ್ಬದ ದಿನ ಹಿಂದಿನ ದಿವಸ ತಗೊಂಬರೋಕ್ಕಾಗಲ್ಲ, ತುಂಬ ಟ್ರಾಫಿಕ್ ಇರುತ್ತೆ. ಹಾಗಾಗಿ ತರೋಕ್ಕೆ ಆಗಲ್ಲ ಅಂಥೇಳಿ ಅವತ್ತೇ ತೊಗೊಬಿಡೋಣ, ಪೂಜೆ ಸಾಮಾನು ಹಣ್ಣಾಗಿರ್ಬೋದು ಎಲ್ಲ ತೊಗೊಳ್ಳೋಣ ಅಂಥೇಳಿ ಹೋಗ್ತಾಯಿದ್ವಿ. ಅಲ್ಲಿ ತೋರಣಗಳು ನನಗೆ ಕಣ್ಣಕ್ಕೆ ಹೋಗ್ತಾ ಇದ್ದೋ. ಎಷ್ಟು ತೋರಣಗಳು ಗೊತ್ತಾ? ಅಲ್ಲಿ ನಂಗೆ ಬೇಕಾಗಿತ್ತು, ಹಾಗಾಗಿ ತೋರಣ ತಗೊಳ್ಳೋಕ್ಕೆ ಅಂತಲೇ ಹೋದೆ. ಮೇನು ಬೇಕಾಗಿತ್ತು ತೋರಣ, ಹಾಗಾಗಿ ಹೋಗೋಣ ಅಂಥೇಳಿ. ಇಷ್ಟು ದಿನ ಬಂದು ನಾನು ಹೂವಲ್ಲೇ ಡೆಕೋರೇಟ್ ಮಾಡ್ತಾಯಿದ್ದೆ. ಹಾಗಾಗಿ ಈ ಸಲ ಪ್ಲಾಸ್ಟಿಕ್ ಹಾಕ್ಕೊಬಿಡೋಣ, ಎಷ್ಟು ಹೂವಿನ ರೇಟು ತುಂಬ ಆಗಿದೆ ಅಂತ ಹೇಳಿ ಅದೇನು ತಗೊಳ್ಳೋಣ ಅಂತ. ಸೊ ಇದು ಬಂದು ಚಿಕ್ಕಡಿಯಾರ, ಇದು ದೇವರಾಜ ಮಾರುಕಟ್ಟೆ. ಎಲ್ಲರೂ ಹೇಳ್ತಾರಲ್ವ ಮೈಸೂರು ನಗರಿ ಸಾಂಸ್ಕೃತಿಕ ನಗರಿ ಅಂತ. ನಮ್ಮ ಮೈಸೂರನ್ನ ನೋಡಿ ಕಣ್ ತುಂಬಿಕೊಂಡಿಲ್ಲ ಅಂತಂದರೆ ನಿಜವಾಗ್ಲೂ ಇರೋದೇ ವೇಸ್ಟು ಅಂತ ಹೇಳಿ. ನಮ್ಮ ಮೈಸೂರು ಅಷ್ಟು ಸುಂದರವಾಗಿದೆ. ಸೊ ನೀವು ಒಂದೊಮ್ಮೆ ಮಾರ್ಕೆಟಲ್ಲಿರುವಂಥ ಗುರು ಸ್ವೀಟ್ಸಿಗೆ ಹೋಗಿ ಮೈಸೂರಿನಲ್ಲಿ ಫೇಮಸ್ ಆಗಿರುವಂಥ ಮೈಸೂರು ಪಾಕ್ನ ತಿನ್ನಿ, ಜನ್ಮ ಸಾರ್ಥಕ ಆಗುತ್ತೆ. ಸೊ ಅಷ್ಟು ಚೆಂದ ನಮ್ಮ ಮೈಸೂರು. ಮಾರ್ಕೆಟಿಗೆ ಹೋದ್ರೂ ಅಥವಾ ಅಲ್ಲಿ ಚಿಕ್ಕಡಿಯಾರ ಹತ್ರನೋ ಅಥವಾ ಮನ್ನರ್ಸ್ ಮಾರ್ಕೆಟ್ ಒಳಗಡೆ ಹೋದ್ರೂ ಕಲರ್ ಆಗಿ ಫ್ಲಾಸ್ಗಳು ಬಂದಿದ್ದು ತುಂಬ ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು ಎಲ್ಲನೂ. ನೋಡ್ತಾ ಇದ್ದರೆ ತೊಗೊಬಿಡ್ಬೇಕು ಅಂತೇಳಿ ನನಗೂ ಬೇಕಾಗಿರೋದ್ರಿಂದ ಹೋದೆ. ಒಂದೊಂದು ತೋರಣ ಬಂದು 400-500 ಆ ಥರ ಎಲ್ಲ ಹೇಳ್ತಾಯಿದ್ರು. ಸೊ ಆಚೆ ಎಲ್ಲ ರೈಟ್ ಬಂದು 250 150 ಆ ರೇಂಜಲ್ಲೇ ಸಿಗ್ತಾಯಿತ್ತು. ನಾನು ಅಲ್ಲೇ ತೊಗೊಬಂದೆ ಏನಕ್ಕೆ ಒಂಡೆಗೆ ಅಂಥೇಳಿ. ಸೊ ನಂಗೆ ಬಾಗಿಲಿಗೆ ಹಾಕ್ಕೊಳ್ಳೋಕ್ಕೆ ಬೇಕಾಗಿತ್ತು. ನಮ್ಮಲ್ಲಿ ಚಿಕ್ಕ ಬಾಗಿಲಾಗಿರೋದ್ರಿಂದ ತೋರಣ ಚಿಕ್ಕದೇ ತೊಗೊಂಡೆ. ನೋಡಿದೆ, ಬೇರೆ ಕಡೆ ಅಂಗಡಿಗೂ ಕೂಡ ಹೋಗಿ ನೋಡಿದೆ, ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಸೊ
ತೋರಣ ಹಾಕಿ ಮಾಡ್ಲಾ ಅಥವಾ ಹೂವು ಹಾಕಿ ಮಾಡ್ಲಾ ಡೆಕೋರೇಟ್ ಮಾಡ್ಲಾ ಅಂತ ಇದು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ನನಗೂ ಒಂದು ಐಡಿಯಾ ಕೊಡ್ತಿದ್ದಾರೆ, ಕೇಳಿ ಯಾವ ಥರ ಹೇಳ್ತಿದ್ದಾರೆ ಅಂತ. ಹೇಳಿ ಏನು ಹಿಂದ್ಗಡೆ ಕಿಟಕಿಗೆ ಬಿಳಿ ಪಂಚೆ ಮುಚ್ಚಿಬಿಡೋದು. ಬಿಳಿ ಪಂಚೆಯ ಅವ್ರಿಗೆ ಅವ್ರ ಹತ್ರ ಮಾತಾಡೋಕ್ಕಾಗ್ತಿಲ್ಲ. ನಮ್ಗೆ ಬೇಡವಾ ಲಕ್ಷ್ಮೀ ಸ್ಕ್ರೀನ್ ಬೇಡ, ನಾನು ಯಾವಾಗಲೂ ರೆಡ್ ಕಲರ್ ಸ್ಕ್ರೀನ್ ಹಾಕ್ತೀನಿ, ಅದು ಬೇಡ. ಅದೇ ಒಟ್ಟು ಯಾವುದೋ ಒಂದು ಹಾಕ್ಬಿಟ್ಟು ಇನ್ನು ಅದಕ್ಕೆ ಇನ್ಯಾವ ಡಿಸೈನ್ ಮಾಡ್ತೀಯ? ಲಕ್ಷ್ಮೀ ಚೆಂಡು ಹೂವಲ್ಲಿ ಅಲಂಕಾರ ಮಾಡ್ತಿದ್ದೆ ಯಾವಾಗಲೂ. ಚೆಂಡು ಪೋಣಿಸಿ ಮಾಡ್ತಾ ಇದ್ದೆ. ತೋರಣ ಅಂತ ಕೇಳಕ್ಕೆ ಬಂದು ಎಷ್ಟೊಂದೆಲ್ಲ ತೋರಣ ಬಂದಿದೆ, ಕಣ್ಣಿಗೆ ಬೇಕಾಗಿತ್ತು. ಅದರ ರೈಟ್ ಕೇಳಿದ್ರೆ ಎತ್ಕೋಗ್ಬೇಕು. ಅಲ್ಲಿಂದ ಹೋಗಿದ್ದೆ. ನಾವು ಆಚೆ ನೋಡಿದ್ದಾಯಿತು, ನೋಡೋಣ ನೆಕ್ಸ್ಟು ಸ್ಟೋರ್ಗಳಲ್ಲಿ, ಶಾಪಲ್ಲಿ ಯಾವ ಥರ ಬಂದಿರುತ್ತೆ ಡಿಸೈನು. ಅಂದರೆ ಆಚೆ ತೊಗೊಂಡ್ರೆ ಅಷ್ಟು ಕ್ವಾಲಿಟಿ ಇರೋಲ್ಲ, ಅಂದರೆ ಸ್ಟೋರಲ್ಲಿ ತುಂಬ ಚೆನ್ನಾಗಿ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡೋಣ ಅಂತ ಹೇಳಿ ಹೋದ್ವಿ. ಒಂದೊಂದು ತೋರಣ ಚೆನ್ನಾಗಿತ್ತು. ಸೊ ಡಿಸೈನ್ಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಎಲ್ಲ ಚೆನ್ನಾಗಿತ್ತು. ಬಟ್ ರೈಟು ಹಾಗೇ ಇತ್ತು. 1300, 1400, 1900. ಒಂದು ಹಾರ ಅಂತೂ ನಾನು ಕೇಳ್ಪಟ್ಟೆ 7000. ಅಬ್ಬಾ, ನನಗೆ ಸುಸ್ತಾಗೋಯ್ತು. ಆ ತೋರಣ ರೈಟ್ ಕೇಳೇ ಸುಸ್ತಾಗೋಯ್ತು. ಸರಿ ಆಯಿತು ಅಂತ ಬಿಟ್ಬಿಟ್ಟು ನಾವು ಆಚೆನೇ ತಗೊಂಡ್ವಿ ಲಾಸ್ಟಿಗೂ. ಆಮೇಲೆ ಅಲ್ಲಿ ಒಂದು ದೇವರಿಗೆ ಬಂದು ಹಾರ ಹಾಕಿದ್ರು, ಗುಲಾಬಿಯಿಂದ ಕಟ್ಟಿರೋದು. ಸೇಮು ರಿಯಲ್ ಫ್ಲವರಿಂದ ಕಟ್ಟಿರೋಂಥ ಹಾರ ಅಂತ ನೋಡಿದ ತಕ್ಷಣ ಹಂಗೆ ಅನಿಸುತ್ತೆ. ಸೊ ಮುಟ್ಟು ನೋಡಿದರೆ ಅಷ್ಟೇ ಅದು ಪ್ಲ್ಯಾಸ್ಟಿಕ್ ಅಂತ. ತುಂಬ ಚೆನ್ನಾಗಿತ್ತು. ಅದೆಲ್ಲ ಕೇಳ್ಕೊಂಡು ನಾವು ಬಂದುಬಿಟ್ವಿ. ಸೊ ಆಚೆನೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಬಂಡಲ್ ಎಷ್ಟು? ಬಂಡಲ್ ಇದು 350, 280 ಸಾರಿ, ಅದು 250, ಇದೆಲ್ಲ 200 ರುಪೀಸ್. 200, 230 ಇದೆಲ್ಲ ಆಲ್ ಕಲರ್ಸ್. 230 ಇದು ವೆಲ್ವೆಟ್ ಆಯ್ತಾ, ಅದು ಆಯ್ತಾ, ರೆಂಡ್ರಪ್ಪು ವೆಲ್ವೆಟ್ ಎರಡು ಒಂದೇ ರೇಟ್. ಎಷ್ಟು ಡಜನ್ ಬರುತ್ತಿದ್ದು ಮೇಡಮ್? 8 ಡಜನ್ ಬರೋದು. 8 ಡಜನ್ 8 ಡಜನ್ ಬರುತ್ತಾ? 8 ಡಜನ್ ಬರುತ್ತೆ. ಕ್ವಾಲಿಟಿ ಚೆನ್ನಾಗಿದೆ ಮೇಡಮ್. ಆಲ್ಮೋಸ್ಟ್ ವೆಲ್ವೆಟ್ ಬ್ಯಾಂಡಲ್ಸು ಯಾವ ಥರ ನೋಡಿ ಯಾವ ಕಲರ್ ಇದೆ ನಿಮಗೆ? ಇದರಲ್ಲಿ ವೆಲ್ವೆಟಲ್ಲಿ 10 ಕಲರ್ ಇದೆ. ಗ್ರೀನು, ಬ್ಲೂ, ಪರ್ಪಲು, ರೆಡ್ಡು. ಯಾವುದು ನೋಡಿ ಸರ್? ಪೋಷನ್ರು, ಕ್ರೀಮು, ಎಲ್ಲೋ, ಹಲ್ದಿ, ರೆಡ್ಡು. ಇವೆಷ್ಟು? ಯಾವುದು 180 ರುಪೀಸ್. ಲ್ಯಾವೆಂಡರ್ ಪರ್ಪಲ್ ಚೆನ್ನಾಗಿದೆ, ರನ್ನಿಂಗ್ ಕಲರ್. ಎಷ್ಟಂದರೆ? 230. ಅಮ್ಮಂಗೆ ಪಾಪ ಸುಸ್ತಾಗಿದೆ ಅಂತ ಹೇಳಿ ಟೀ ತಗೊಂಡು ಕೊಟ್ಟರು. ಪಾಪ ಅವರೇ ತರಿಸ್ಕೊಟ್ರು. ಸರಿ, ಅಲ್ಲಿಂದ ಕುಡ್ಕೊಂಡು ಮಾರ್ಕೆಟ್ಗೆ ನಾವು ಒಳಗಡೆ ಹೋದ್ವಿ. ಪೂಜೆ ಸಾಮಾನೆಲ್ಲ ತಗೊಳ್ಬೇಕಿತ್ತಲ್ಲ, ಹಾಗಾಗಿ ಪೂಜೆ ಸಾಮಾನು ತೊಗೊಂಡು ನಾವು ಹೂ ಮಾರ್ಕೆಟಲ್ಲಿ ಯಾವ ಥರ ಹೂಗಳು ಬಂದಿದೆ, ಇವತ್ತಿನ ರೇಟ್ ಏನಿದೆ ನೋಡೋಣ ಅಂತೇಳಿ ಇವತ್ತೇ ತೊಗೊಬಿಟ್ಟು ಹಾಳಾಗುತ್ತೆ. ಅವತ್ತು ಶುಕ್ರವಾರದ ಹಿಂದಿನ ದಿವಸ ತಗೊಳ್ಳೋಣ, ಇವತ್ತು ರೇಟ್ ಹೇಗಿದೆ ನೋಡೋಣ ಅಂಥೇಳಿ ಹೂವಿನ ಮಾರ್ಕೆಟ್ ಒಳಗಡೆ ಹೋದ್ವಿ. ಶಾಮಂತಿಗೆ ಬಂದು ಒಂದು ಮಾರು 100 ರುಪೀಸು. ಅವತ್ತು ಮೇ ಬಿ 200 ಆಗ್ಬೋದೇನೋ ಮಾರ್ಕೆಟಲ್ಲಿ. ನೋಡಿಕೊಂಡು ನಾವು ಹೊರಟ್ವಿ, ಹೂವೇನು ತೊಗೊಳಕ್ಕೆ ಹೋಗಿಲ್ಲ. ನಾವು ಬಂದಿದ್ದೆ ಪಾನಿಪುರಿ ಬಂಗಾರಪೇಟೆಗೆ. ಫುಲ್ ಫೇಮಸ್ ಆಗಿರೋ, ನನಗಂತೂ ಬಂಗಾರಪೇಟೆಯಲ್ಲಿ ಪಾನಿ ಇಷ್ಟ ಆಗುತ್ತೆ. ಸೊ ನಾನು ಎಕ್ಸ್ಟ್ರಾ ಒಂದು ಪಾನಿನ ಇಸ್ಕೊಂಡು ಕುಡಿತೀನಿ ಬಂಗಾರಪೇಟೆಗೆ ಎಲ್ಲೇ ಹೋದ್ರೂ. ಅಮ್ಮ ನಾನು ಇಬ್ಬರೂ ಮಾರ್ಕೆಟಿಗೆ ಏನಾದರೂ ಬರ್ತೀವಿ ಅಂತ ಅಂದರೆ ನಾವು ತಪ್ಪದೆ ಬಂಗಾರಪೇಟೆ ಪಾನಿಪುರಿಗೆ ಹೋಗಿ ಪಾನಿಪುರಿನ ತಿಂದ್ಬಿಟ್ಟೇ ಹೋಗೋದು. ಹಾಗಾಗಿ ಫೈನಲಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್.